ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಚೇತನ್ ಸಂಜೀವ್. ಹಿಂದಿನ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ನಲ್ಲಿ ಬರುವ ಕಾಲ್ ಆಪ್ಷನ್ ಟ್ರೇಡಿಂಗ್, ಪುಟ್ ಆಪ್ಷನ್ ಟ್ರೇಡಿಂಗ್, ಆಪ್ಷನ್ ಬೈಯಿಂಗ್ ಮತ್ತು ಆಪ್ಷನ್ ಸೆಲ್ಲಿಂಗ್ ಇಂಥ 10 ಹಲವು ವಿಷಯಗಳನ್ನು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೆರವಿನಿಂದ ಅರ್ಥ ಮಾಡಿಕೊಳ್ಳೋಣ. ಆಪ್ಷನ್ ಬೈಯಿಂಗ್ ಅಂದರೆ an agreement that gives an investor the right to buy a particular number of shares or other financial assets at a fixed price and before a fixed date. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೆಗೆದುಕೊಂಡು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆಗೆ ನಿಫ್ಟಿ ಈಗ 18,000 ಹತ್ತಿರ ಟ್ರೇಡ್ ಆಗ್ತಾ ಉಂಟು ಅಂತ ತಿಳಿದುಕೊಳ್ಳೋಣ. ಆಪ್ಷನ್ ಬೈಯರ್ 18,000 CE ಅನ್ನು 200 ರೂಪಾಯಿ ಪ್ರೀಮಿಯಂ ಕೊಟ್ಟು ಬೈ ಮಾಡ್ತಾನೆ. ಅದೇ ಸಮಯದಲ್ಲಿ ಒಬ್ಬ ಆಪ್ಷನ್ ಸೆಲ್ಲರ್ 18,000ನ 200 ಪ್ರೀಮಿಯಂನಲ್ಲಿ ಸೆಲ್ ಮಾಡ್ತಾನೆ. ಇದರ ಅರ್ಥ ಯಾವ ಆಪ್ಷನ್ ಬೈಯರ್ 18,000 CE ಅನ್ನು 200 ಪ್ರೀಮಿಯಂನಲ್ಲಿ ಬೈ ಮಾಡಿರ್ತಾನೋ ಅವನ ಪ್ರಕಾರ ನಿಫ್ಟಿ 18,000ಕ್ಕಿಂತ ಮೇಲೆ ಅಥವಾ 18,200ಕ್ಕಿಂತ ಈ ಎಕ್ಸ್ಪೈರಿ ಒಳಗಡೆ ಕ್ಲೋಸ್ ಆಗುತ್ತೆ ಅನ್ನೋದು ಅವನದು ಒಂದು ವ್ಯೂ. ಅದೇ ರೀತಿ ಯಾವ ಆಪ್ಷನ್ ಸೆಲ್ಲರ್ 18,000ದಲ್ಲಿ ಅದನ್ನು ಸೆಲ್ ಮಾಡಿದಾನೋ ಅವನ ಪ್ರಕಾರ ಅದು 18,200ಕ್ಕಿಂತ ಒಳಗೆ ಕ್ಲೋಸ್ ಆಗುತ್ತೆ ಅನ್ನೋದು ಅವನ ವ್ಯೂ. ಈ ಎಕ್ಸ್ಪೈರಿ ಒಳಗಡೆ ನಿಫ್ಟಿ 18,200ಕ್ಕಿಂತ ಕೆಳಗಡೆ ಕ್ಲೋಸ್ ಆದರೆ ನೀವು ನಷ್ಟ ಅನುಭವಿಸಬೇಕಾಗಿ ಬರುತ್ತೆ. ಅದೇ ನಿಫ್ಟಿ 18,000ಕ್ಕಿಂತ 200ರ ಕೆಳಗಡೆ ಕ್ಲೋಸ್ ಆದರೆ ಆಪ್ಷನ್ ಸೆಲ್ಲರ್ಸ್ ಲಾಭ ಮಾಡ್ತಾನೆ. ಇಲ್ಲಿ ನೀವು ಅಂದರೆ ಆಪ್ಷನ್ ಬೈಯರ್ಸ್ ಅಂತ ಕನ್ಸಿಡರ್ ಮಾಡೋಣ. ಆಪ್ಷನ್ ಬೈಯರ್ ಆದ ನೀವು ಇವಾಗಲೇ 18,200 CE ಅನ್ನು 200 ಪ್ರೀಮಿಯಂನಲ್ಲಿ ಆಪ್ಷನ್ ಸೆಲ್ಲರ್ಸ್ಗೆ ಕೊಟ್ಟಿರ್ತೀರ. ಇದರ ಅರ್ಥ ನೀವು ಈಗ 18,200 CE ಅನ್ನು ಬೈ ಮಾಡಿದರೆ ನಿಮಗೆ ಲಾಭವಾಗಲು 18,200ಕ್ಕಿಂತ ಮೇಲೆ ನಿಫ್ಟಿ ಕ್ಲೋಸ್ ಆದರೆ ಮಾತ್ರ ನಿಮಗೆ ಲಾಭವಾಗುತ್ತೆ. ಒಂದು ವೇಳೆ ನಿಫ್ಟಿ 18,200ರ ಒಳಗಡೆ ಕ್ಲೋಸ್ ಆಗಿದ್ದೇ ಆದಲ್ಲಿ ನೀವು ನಷ್ಟ ಅನುಭವಿಸಬೇಕಾಗಿ ಬರುತ್ತೆ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ವೀಕ್ಲಿ, ಮಂತ್ಲಿ ಎಕ್ಸ್ಪೈರಿಯನ್ನು ನೋಡಬಹುದು. ನಾರ್ಮಲ್ ಆಗಿ ಜನರು ವೀಕ್ಲಿ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಲು ಬಯಸುತ್ತಾರೆ. ಹೀಗಾಗಿ ನಿಮ್ಮ ವ್ಯೂ ಪ್ರಕಾರ ಈ ವೀಕ್ ಒಳಗಡೆ ನಿಫ್ಟಿ 18,200ಕ್ಕಿಂತ ಮೇಲ್ಗಡೆ ಕ್ಲೋಸ್ ಆಗಿದ್ದೇ ಆದಲ್ಲಿ ನೀವು ಲಾಭ ಮಾಡಬಹುದಾಗಿದೆ. ನೀವು ನಿಮ್ಮ ಆಪ್ಷನ್ ಅನ್ನ ಎಕ್ಸ್ಪೈರಿವರೆಗೆ ಇಟ್ಕೊಳ್ಬೇಕಂತ ಯಾವ ನಿಯಮನೂ ಇಲ್ಲ. ಒಂದು ವೇಳೆ ನೀವು ಕೊಟ್ಟಿರುವ 200 ಪ್ರೀಮಿಯಂ 250 ರೂಗೆ ಹೋದ್ರೂ ನೀವು ಅದೇ ದಿನ ನಿಮ್ಮ ಆಪ್ಷನ್ ಅನ್ನು ಪ್ರಾಫಿಟ್ ಬುಕ್ ಮಾಡ್ಕೊಳ್ಬಹುದು ಅಥವಾ ಟ್ರೇಲಿಂಗ್ ಕೂಡ ಮಾಡ್ಕೋಬಹುದು. ಆಪ್ಷನ್ ಬೈ ಮಾಡಲು ಬೇಕಾಗಿರುವ ಫಂಡ್ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ ಒಂದು ಲಾಟ್ ಆಪ್ಷನ್ ಅನ್ನು ನೀವು 200 ಪ್ರೀಮಿಯಂ ಕೊಟ್ಟು ಬೈ ಮಾಡಿದ್ರೆ 200 × 50 ಅಂದರೆ 10,000 ರೂಪಾಯಿಗಳನ್ನು ನೀಡಬೇಕಾಗಿ ಬರುತ್ತೆ. ಈ ರೀತಿಯಲ್ಲಿ 200 ಪ್ರೀಮಿಯಂನಲ್ಲಿ ನೀವು ಅದನ್ನು ಸೆಲ್ ಮಾಡಲು ಬಯಸಿದರೆ ನಿಮಗೆ ನೀಡಬೇಕಾಗಿರೋ ಮೊತ್ತ 1 ಲಕ್ಷಕ್ಕಿಂತ ಹೆಚ್ಚು. ಯಾಕೆ ಏನು ಎಂದು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಒಬ್ಬ ಆಪ್ಷನ್ ಬೈಯರ್ ಲಾಭ ಮಾಡಬೇಕೆಂದ್ರೆ ಅವನಿಗೆ ಕ್ವಿಕ್ ಆಗಿರೋ ಮೂವ್ಮೆಂಟು ಸಿಗಬೇಕು. ಮಾರ್ಕೆಟ್ ಸೈಡ್ ವೇಸ್ ಆದರೆ ಅಥವಾ ತುಂಬಾನೇ ವಾಲಟೈಲ್ ಆಗಿದ್ರೂ ಕೂಡ ಅವನು ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ತೊಂದರೆ ಆಗಬಹುದು. ಹಾಗಾಗಿ ಆಪ್ಷನ್ ಬೈಯಿಂಗ್ ಮಾಡುವವರು ಯಾವಾಗಲೂ ನಷ್ಟ ಅನುಭವಿಸ್ತಾರೆ ಎನ್ನುವುದು ಒಂದು ಅಧ್ಯಯನದ ಪ್ರಕಾರ ಪ್ರೂವ್ ಆಗಿದೆ. ಥಿಯರಿಟಿಕಲಿ ಹೇಳಬೇಕಂದ್ರೆ ಆಪ್ಷನ್ ಬೈಯರ್ನ ಪ್ರಾಫಿಟ್ಗೆ ಯಾವುದೇ ಲಿಮಿಟ್ ಇಲ್ಲ. ಎಕ್ಸ್ಪೈರಿ ಒಳಗಡೆ ನಿಫ್ಟಿ ಎಲ್ಲಿ ಬೇಕಾದರೂ ಹೋಗಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ 18,200ರಲ್ಲಿ ನಾವು ಬೈ ಮಾಡಿದ ನಿಫ್ಟಿ 18,500ಕ್ಕೆ ಹೋಗಿತ್ತು ಅಂತ ಮಾಡೋಣ. 200ರಲ್ಲಿ ನೀಡಿದ ಪ್ರೀಮಿಯಂ ಈಗ 500ಕ್ಕೆ ತಲುಪಿದೆ ಅಂತ ನೋಡೋಣ. 18,500ರಲ್ಲಿ ರೆಸಿಸ್ಟೆನ್ಸ್ ಕಂಡು ಬಂದ ಕಾರಣ ನಾವು ಸ್ಕ್ವೇರ್ ಅಪ್ ಮಾಡ್ತೇವೆ. ಹಾಗಾಗಿ ನಮಗೆ 300 ಪ್ರೀಮಿಯಂ ಲಾಭವಾಗಿದೆ. 300 × 50 ಮಾಡಿದರೆ 15,000 ರಿಟರ್ನ್ ಆಗಿದೆ. ಬನ್ನಿ ಸ್ನೇಹಿತರೆ, ಆಪ್ಷನ್ ಸೆಲ್ಲಿಂಗ್ ಅಂದರೆ ಏನಂತ ತಿಳಿದುಕೊಳ್ಳೋಣ. ಬುಕ್ ಡೆಫಿನೇಷನ್ ಪ್ರಕಾರ ಆಪ್ಷನ್ ಸೆಲ್ಲಿಂಗ್ ಅಂದರೆ an option contract which is a derivative agreement between the two parties to sell an underlying asset at a defined price on a future date. ಬುಕ್ ಡೆಫಿನೇಷನ್ ಜನಸಾಮಾನ್ಯರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಸರಳ ಎಕ್ಸಾಂಪಲ್ನೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ತೆಗೆದುಕೊಂಡಿರೋ ಎಕ್ಸಾಂಪಲ್ ಪ್ರಕಾರ ನಿಫ್ಟಿಯನ್ನು 18,000 CEಯಲ್ಲಿ ನಾವು ಬೈ ಮಾಡಿರ್ತೇವೆ. ಹಾಗೇನೆ ಒಬ್ಬ ಆಪ್ಷನ್ ಸೆಲ್ಲರ್ ಅದನ್ನು 18,000 CEಯಲ್ಲಿ ಸೆಲ್ ಮಾಡಿರ್ತಾನೆ. ನಾವು 18,000 CE ಅನ್ನು 200 ಪ್ರೀಮಿಯಂ ಕೊಟ್ಟು ಬೈ ಮಾಡಿದ್ರೆ ಇವರು 18,000 CE ಅನ್ನು 200 ರೂವನ್ನು ತೆಗೆದುಕೊಂಡು ಸೆಲ್ ಮಾಡಿರ್ತಾರೆ. ಇದ್ರ ಪ್ರಕಾರ ನಿಫ್ಟಿ 18,200ಕ್ಕಿಂತ ಕೆಳಗಡೆ ಕ್ಲೋಸ್ ಆದರೆ ನಾವು ನಷ್ಟ ಅನುಭವಿಸಬೇಕಾಗಿ ಬರುತ್ತೆ, ಅಂದರೆ ಆಪ್ಷನ್ ಬೈಯರ್ಸ್. ಆಪ್ಷನ್ ಟ್ರೇಡಿಂಗ್ ಒಂದು ಝೀರೋ ಸಮ್ ಗೇಮ್ ಆಗಿರೋದ್ರಿಂದ ಆಪ್ಷನ್ ಬೈಯರ್ನ ನಷ್ಟ ಆಪ್ಷನ್ ಸೆಲ್ಲರ್ನ ಲಾಭವಾಗಿರುತ್ತೆ. ಉದಾಹರಣೆಗೆ
ಈಗ ನಿಫ್ಟಿ ಎಕ್ಸ್ಪೈರಿ ಡೇ ಒಳಗಡೆ ಅಥವಾ ಎಕ್ಸ್ಪೈರಿ ಡೇ ದಿವಸ 18,000ಕ್ಕಿಂತ ಕೆಳಗಡೆ ಎಕ್ಸ್ಪೈರ್ ಆದರೆ ನಾವು ನೀಡಿರುವ ಪ್ರೀಮಿಯಂ 0 ಆಗಿರುತ್ತೆ. ಅಂದರೆ ನಾವು ನೀಡಿರುವ 200 ರು ಪ್ರೀಮಿಯಂ ಎಲ್ಲವೂ ಕೂಡ ಆಪ್ಷನ್ ಸೆಲ್ಲರ್ಸ್ ಹತ್ರ ಹೋಗುತ್ತೆ. ಹಾಗಾಗಿ ಆಪ್ಷನ್ ಸೆಲ್ಲರ್ಸ್ ಮ್ಯಾಕ್ಸಿಮಮ್ ಲಾಭ 10,000 ಆಗಿರುತ್ತೆ. ಆದರೆ ಆಪ್ಷನ್ ಸೆಲ್ಲರ್ನ ನಷ್ಟಕ್ಕೆ ಯಾವುದೇ ಮಿತಿ ಇಲ್ಲ. ನಾವು 200ರ ಪ್ರೀಮಿಯಂನಲ್ಲಿ ಬೈ ಮಾಡಿದ ಆಪ್ಷನ್ 1,000ಕ್ಕೂ ಹೋಗಬಹುದು, 2,000ಕ್ಕೂ ಹೋಗಬಹುದು. ಒಂದು ವೇಳೆ ಈ ಎಕ್ಸ್ಪೈರಿ ಒಳಗಡೆ ನಮ್ಮ ಪ್ರೀಮಿಯಂ 1,000ಕ್ಕೆ ಹೋದದ್ದೇ ಆದಲ್ಲಿ ಸೆಲ್ಲರ್ 800 ಇಂಟು 50 ಅಂದರೆ 40,000ದಷ್ಟು ನಷ್ಟ ಅನುಭವಿಸಿಕೊಳ್ಳಬೇಕಾಗಿ ಬರಬಹುದು. ಇಷ್ಟೆಲ್ಲವಾಗಿದ್ರೂ ಕೂಡ ಆಪ್ಷನ್ ಸೆಲ್ಲರ್ಸೇ ಆಪ್ಷನ್ ಬಯರ್ಸ್ಗಿಂತ ಲಾಭ ಮಾಡೋದು. ಯಾಕಂದ್ರೆ ಒಂದು ವೇಳೆ ನಿಫ್ಟಿ 18,200ರ ಒಳಗಡೆ ಕ್ಲೋಸ್ ಆದರೂ ಆಪ್ಷನ್ ಸೆಲ್ಲರ್ಸೇ ಲಾಭ ಮಾಡ್ತಾರೆ. ನಿಫ್ಟಿ 18,000ದಲ್ಲೇ ಸೈಡ್ ವೇಸ್ ಮಾರ್ಕೆಟ್ ಆಗಿದ್ರೂ ಕೂಡ ಆಪ್ಷನ್ ಸೆಲ್ಲರ್ಸೇ ಲಾಭ ಮಾಡ್ತಾರೆ. ಒಂದು ವೇಳೆ ನಿಫ್ಟಿ 18,000ದ ಕೆಳಗಡೆ ಕ್ಲೋಸ್ ಆದರೂ ಕೂಡ ಆಪ್ಷನ್ ಸೆಲ್ಲರ್ಸೇ ಲಾಭ ಮಾಡ್ತಾರೆ. ಆಪ್ಷನ್ ಬಯರ್ಸ್ ಒಂದೇ ಒಂದು ಕೇಸ್ನಲ್ಲಿ ಲಾಭ ಮಾಡ್ತಾರೆ. ಯಾವಾಗ ಅಂದರೆ ನಿಫ್ಟಿ 18,200ಕ್ಕಿಂತ ಮೇಲುಗಡೆ ಟ್ರೇಡ್ ಆದರೆ ಮಾತ್ರ ಆಪ್ಷನ್ ಬಯರ್ಸ್ ಲಾಭ ಮಾಡ್ತಾರೆ. ಹಾಗಾದರೆ ಯಾವುದು ಬೆಟರ್, ಆಪ್ಷನ್ ಬೈಯಿಂಗ ಅಥವಾ ಆಪ್ಷನ್ ಸೆಲ್ಲಿಂಗ? ಆಪ್ಷನ್ ಬೈಯಿಂಗ್ ಮಾರ್ಕೆಟ್ನಲ್ಲಿ ಕ್ವಿಕ್ ಮೂವ್ಮೆಂಟ್ ಇದ್ದಾಗ ಮಾತ್ರ ಸುಟೇಬಲ್. ಆಪ್ಷನ್ ಬೈ ಮಾಡಬೇಕಂದ್ರೆ ನಾವು ತುಂಬ ಪ್ಯಾರಾಮೀಟರ್ಗಳನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿ ಬರುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಇಂಡಿಯಾ ವಿಕ್ಸ್ ಆಗಿರ್ಬೋದು. ಒಂದು ವೇಳೆ ಇಂಡಿಯಾ ವಿಕ್ಸ್ ಕಡಿಮೆಯಿಂದ ಜಾಸ್ತಿ ಆಗ್ತಾ ಇದ್ರೆ, ಉದಾಹರಣೆಗೆ 11ರಲ್ಲಿರುವ ಇಂಡಿಯಾ ವಿಕ್ಸ್ 12, 13, 14, 15, 16 ಹೀಗೆ ಏರಿಕೆ ಆಗ್ತಾ ಇದ್ರೆ ಆವಾಗ ಆಪ್ಷನ್ ಬೈ ಮಾಡಬಹುದು. ಹಾಗೇನೆ ಐವಿನೂ ಸುಧಾ ಗಮನಿಸಬೇಕಾಗುತ್ತೆ. ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಇಮಿಡಿಯೇಟ್ ಸಪೋರ್ಟ್ ರೆಸಿಸ್ಟೆಂಟ್ ಯಾವುದಿದೆ ಅಂತ ನೋಡಬಹುದಾಗುತ್ತೆ. ಹಾಗೂ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ, ಮಾರ್ಕೆಟ್ ಟ್ರೆಂಡಿಂಗ್ ಆಗಿದೆಯಾ, ಮಾರ್ಕೆಟ್ ಯಾವ ಕಡೆಯಲ್ಲಿ ಟ್ರೆಂಡಿಂಗ್ ಮೂವ್ಮೆಂಟ್ನಲ್ಲಿ ಮೂವ್ ಆಗ್ತಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಹೀಗೆ 100 ಪ್ಯಾರಾಮೀಟರ್ಗಳನ್ನು ಗಮನಿಸಿ ಆಪ್ಷನ್ ಬೈ ಮಾಡಬೇಕಾಗಿ ಬರುತ್ತೆ. ಇಲ್ಲ ಇದ್ರೆ ನೀವು ಲಾಸ್ ಮಾಡುವ ಸಂಭವ 100ಕ್ಕೆ 100 ಹೆಚ್ಚು. ಇನ್ನು ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಹೇಳಬೇಕಂದ್ರೆ ಆಪ್ಷನ್ ಸೆಲ್ಲರ್ನ ಮುಖ್ಯ ಉದ್ದೇಶ ಥೀಟಾ ಡಿಕೆಯನ್ನು ಕ್ಯಾಪ್ಚರ್ ಮಾಡೋದೇ ಆಗಿರುತ್ತೆ. ಮಾರ್ಕೆಟ್ ಒಂದು ವೇಳೆ ಸೈಡ್ ವೇಸ್ ಆಗಿದ್ರೆ ಆಪ್ಷನ್ ಸೆಲ್ ಮಾಡಲಿಕ್ಕೆ ಸರಿಯಾದ ಸಮಯ. ಮಾರ್ಕೆಟ್ನಲ್ಲಿ ತೀರಾ ಮೂವ್ಮೆಂಟ್ ಯಾವ ಕಡೆನೂ ಕೊಡದೆ ಒಂದೇ ಸ್ಪಾಟ್ ಪ್ರೈಸ್ನಲ್ಲಿ ಆಪ್ಷನ್ ಟ್ರೇಡ್ ಆದರೂ ಕೂಡ ಆಪ್ಷನ್ ಸೆಲ್ಲರ್ಸ್ ಮ್ಯಾಕ್ಸಿಮಮ್ ಲಾಭವನ್ನು ಮಾಡಬಹುದು. ಕೆಲವೊಂದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ ವೀಕ್ಲಿ ಮತ್ತು ಮಂತ್ಲಿ ಪೊಸಿಷನ್ಸ್ಗೆ ಹೇಳಿ ಮಾಡಿಸಿದಂತಿದೆ. ಎಕ್ಸ್ಪೈರಿ ಸಮಯದಲ್ಲಿ ಥೀಟಾ ಡಿಕೆಯಿಂದಾಗಿ ಆಪ್ಷನ್ ಸೆಲ್ಲರ್ಸ್ ಮ್ಯಾಕ್ಸಿಮಮ್ ಲಾಭವನ್ನು ಮಾಡ್ತಾರೆ. ಪ್ರಾಪರ್ ಅಡ್ಜಸ್ಟ್ಮೆಂಟ್ ಸ್ಕಿಲ್ಸ್ ಇದ್ದರೆ ಆಪ್ಷನ್ ಟ್ರೇಡಿಂಗ್ನಲ್ಲಿ 80 to 90% ಲಾಭ ಮಾಡಬಹುದು.